ಲೋಕಸಭಾ ಚುನಾವಣಾ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಪ್ರಸಕ್ತ ರಾಜಕೀಯ ಸನ್ನಿವೇಶದಲ್ಲಿ ಬೆಂಗಳೂರಿನ ನಿವಾಸಿ ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಮಹೇಂದ್ರನಾಥ್ ಶರ್ಮಾರವರಿಗೆ ಟಿಡಿಪಿ ಪಾರ್ಟಿಯ ರಾಜ್ಯಸಭಾ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಟಿಡಿಪಿಯ ರವೀಂದ್ರ ಕುಮಾರ್ ಅವರ ಸ್ಥಾನ ಇದೇ ಏಪ್ರಿಲ್ 24ರಂದು ಖಾಲಿಯಾಗುತ್ತಿದ್ದು, ಹಿಂದೂಪುರ ರಾಜ್ಯಸಭಾ ಸ್ಥಾನಕ್ಕೆ ಡಾಕ್ಟರ್ ಮಹೇಂದ್ರನಾಥ್ ಶರ್ಮಾ ನಾಮಿನೇಟ್ ಆಗಿದ್ದಾರೆ. ಹಿಂದೂಪುರ ಎಂಎಲ್ಎ ಬಾಲಕೃಷ್ಣ ಕೂಡ ಬೆಂಬಲ ಸೂಚಿಸಿದ್ದಾರೆ. ದೆಹಲಿಯ ವಕ್ತಾರ ಹಿರಿಯ ಐಎಎಸ್ ಅಧಿಕಾರಿ ಜಸ್ಪಾಲ್ ಸಿಂಗ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಕುರಿತು ಮಹೇಂದ್ರನಾಥ್ ಶರ್ಮಾರವರು ಅವರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡುವ ಮೂಲಕ ಮಾಧ್ಯಮದ ಜೊತೆ ಮಾಹಿತಿಯನ್ನು ಹಂಚಿಕೊಂಡರು. ಪ್ರಸಕ್ತ ರಾಜಕೀಯ ಸನ್ನಿವೇಶದಲ್ಲಿ 2024ನೇ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೀತಾ ಇದೆ. ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕೆಂದು ಮಹತ್ವಾಕಾಂಕ್ಷೆ ಇಟ್ಟುಕೊಂಡಿದ್ದೆ. ಆದರೆ ಈಗ 3 ತಿಂಗಳಿನಿಂದ ನಡೆದಿರತಕ್ಕಂತಹ ರಾಜಕೀಯ ಬೆಳವಣಿಗೆಗಳಲ್ಲಿ ನನಗೆ ತೆಲುಗುದೇಶಂ ಪಾರ್ಟಿ ಅಂದರೆ ನಮ್ಮ ಕರ್ನಾಟಕದ ನೆರೆ ರಾಜ್ಯವಾದಂಥ ಆಂಧ್ರ ಪ್ರದೇಶದ ಹಿಂದೂಪುರದಿಂದ ರಾಜ್ಯಸಭೆಗೆ ಸಂಸದರಾಗಿ ಆಯ್ಕೆಯಾಗಲು ನನಗೆ ಹೈಕಮಾಂಡ್ನಿಂದ ಆದೇಶ ಬಂದಿರುತ್ತದೆ. ಇಲ್ಲಿ ನಾನು ಸತತ ಪ್ರಯತ್ನ ಮಾಡಿದರೂ ನನಗೆ ಕಾಂಗ್ರೆಸ್ನಿಂದ ಅಥವಾ BJPಯಿಂದ ಫಲಪ್ರದವಾದಂತಹ ಉತ್ತರಗಳು ಸಿಗಲಿಲ್ಲ. ಯಾಕಂದರೆ ಅವರ ಅಜೆಂಡಾಸ್ ಬೇರೆ ಇತ್ತು. ಹಣಬಲ, ತೋಳ್ಬಲ, ಈ ರೀತಿ ಕೆಲವು ಸನ್ನಿವೇಶಗಳು ಉಂಟಾಗಿದ್ದರಿಂದ ನನಗೆ ಮುಜುಗರ ಉಂಟಾಗಿ ನಾನು ನನಗಿರ್ತಕ್ಕಂತಹ ರಾಜಕೀಯ ಬೆಂಬಲ ಹಾಗೂ ಸ್ನೇಹಿತರನ್ನು ಕೂಡಿಸ್ಕೊಂಡು ಮಾತನಾಡಿದಾಗ ನನಗೊಂದು ಒಳ್ಳೆಯ ಅವಕಾಶ ಸಿಕ್ತು. ಈಗ ಕಾಂಗ್ರೆಸ್ ಹಾಗೂ TDP ಅಲಯನ್ಸ್ ಏನಿತ್ತು ಮುಂದೆ ಹಿಂದೂಪುರದಲ್ಲಿ, ರವೀಂದ್ರ ಕುಮಾರ್ ಅನ್ನೋರು MP ರಾಜ್ಯಸಭಾ ಇದ್ದರು. ಅವರ ಸ್ಥಾನ ಏಪ್ರಿಲ್ 24ಕ್ಕೆ ವೇಕೇಟ್ ಆಗ್ತಿರೋದ ಕಾರಣ ನನ್ನನ್ನು ಡೈರೆಕ್ಟಾಗಿ ನಾಮಿನೇಟ್ ಮಾಡಲಾಗಿದೆ MP ರಾಜ್ಯಸಭೆಗೆ ಆಂಧ್ರ ಪ್ರದೇಶದಿಂದ. ಮುಖ್ಯ ವಕ್ತಾರರಾದಂತಹ ಸುಶೀಲ್ ಕುಮಾರ್ ಸಿಂಗ್ ಸಂಧು ಹಾಗೂ ಜಸ್ಪಾಲ್ ಸಿಂಗ್ ಅವರು ನನಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ರಾಷ್ಟ್ರಪತಿ ಭವನದಿಂದ ನಿಮಗೆ ನೇರ ನಾಮಿನೇಷನ್ ಮಾಡಿದ್ದೇವೆ TDPಯಿಂದ ಅಂತ ದೂರವಾಣಿ ಮೂಲಕ ವಿಶೇಷ ಸೂಚನೆ ನೀಡಿರ್ತಾರೆ ಹಾಗೂ ನನಗೆ ಅಭಿನಂದನೆಗಳನ್ನ ಕೂಡ ಸಲ್ಲಿಸಿದ್ದಾರೆ. ನನ್ನ ಎಲ್ಲ ಅಭಿಮಾನಿ ಬಳಗಕ್ಕೂ, ಸ್ನೇಹಿತ ಹಿತವರ್ಗಕ್ಕೂ ಹಾಗೂ ನನ್ನ ಎಲ್ಲ ರಾಜಕೀಯ ಮಿತ್ರರು ಹಾಗೂ ಸಮಾಜದ ಎಲ್ಲ ಧುರೀಣರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ರಾಜ್ಯಸಭಾ ಅಂದರೆ ಒಂದು ಒಳ್ಳೆಯ ಸ್ಥಾನಮಾನ ಇದೆ. ಅದರಲ್ಲೂ ನಮ್ಮ ದೇಶದ ಒಂದು ಸಂಸತ್ ಭವನದಲ್ಲಿ ನಾವು ಏನು ವಿಚಾರಗಳನ್ನ ಮಂಡನೆ ಮಾಡಬೇಕು ಅಂತಿದ್ದೀವಿ, ಇದಕ್ಕೆ ಒಂದು 6 ವರ್ಷಗಳ ಕಾಲಮಾನ ಇರ್ತದೆ. ನನ್ನ ಪರಿಮಿತಿ ಇವಾಗ ಸೆಪ್ಟೆಂಬರ್ನಿಂದ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಇದರಿಂದ ನನಗೆ ಭಾಳ ಸಂತೋಷ ಆಗಿದೆ ಹಾಗೂ ಕರ್ನಾಟಕ ಅಥವಾ ಆಂಧ್ರ ಪ್ರದೇಶ ನನಗೆ ಎರಡೂ ಬೇರೆ ಅನಿಸೋದಿಲ್ಲ. ಯಾಕಂದರೆ ಭಾರತ ಅನ್ನೋ ಒಂದು ವಿಚಾರಧಾರೆಯಲ್ಲಿ ಸಂಸತ್ ಚುನಾವಣೆಗಳು ನಡೆಯುತ್ತೆ. ಆದ್ದರಿಂದ ಒಂದು ಒಳ್ಳೆಯ ಸಂಸದನಾಗಿ ನಾನು ಹೊರಹೊಮ್ಮೋದಕ್ಕೆ ಪ್ರಯತ್ನ ಮಾಡ್ತೀನಿ. TDP ಪಕ್ಷದ ಪ್ರಸ್ತುತ ವಿಧಾನಸಭಾ ಶಾಸಕರಾದಂತಹ NTR ಅವರ ಮಗನಾದಂತಹ ಬಾಲಕೃಷ್ಣರವರಿಗೂ ನಾನು ಅಭಿನಂದನೆಗಳನ್ನ ಕೋರ್ತಾ ಇದ್ದೀನಿ. ಅವರು ನನ್ನ ಮೇಲೆ ಇಟ್ಟಂತಹ ವಿಶ್ವಾಸ, ಪ್ರೀತಿ ಇದಕ್ಕೆ ಕಾರಣ. ಹಾಗೂ TDPಯ ರಾಷ್ಟ್ರೀಯ ನಾಯಕರಾದಂತಹ ಚಂದ್ರಬಾಬು ನಾಯ್ಡು ಅವರಿಗೂ ನಾನು ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಧನ್ಯವಾದಗಳು.